ಏನಾಯಿತು? ಎಲ್ಲಿ ಹೋಯಿತು ನಿನ್ನ ಕ್ರೋಧ? ಎಲ್ಲಿ ಹೋಯಿತು ನಿನ್ನ ಹುಂಕಾರ? ಎಲ್ಲಿ ಹೋಯಿತು ಕಂಸನನ್ನು ಛಿದ್ರ ಛಿದ್ರ ಮಾಡುವ ನಿನ್ನ ಪ್ರಲಾಪ? ಈಗ ಮಾಡಲಾರೆಯ ನನ್ನ ಅಂತ್ಯ? ಇಲ್ಲ ಕಂಸ, ನಿನ್ನ ಅಂತ್ಯ ಬೇರೆ ಯಾರದೋ ಕೈಯಲ್ಲಿ ನಿಶ್ಚಯವಾದದ್ದು. ನಾನು ಕೇವಲ ನಿನ್ನ ಅಂತ್ಯದ ಆರಂಭ ಮಾಡಲು ಬಂದಿದ್ದು. ಎಲ್ಲಿ ಅವಳು? ಯೋಗಮಾಯೆ, ಏ ಮಹಾಕಾಳಿ, ಎಲ್ಲಿರುವೆ ನೀನು? ನನ್ನ ಸಮ್ಮುಖ ಏಕೆ ಬರಲಾರೆ? ಭಯಭೀತಳಾದೆ ಏನು? ಏ ಯೋಗಮಾಯೆ, ಏ ದೇವಿ, ಏ ಮಹಾಕಾಳಿ, ನಾನಿಲ್ಲಿರುವೆ ಕಂಸ. ನಿನ್ನ ಅಧರ್ಮ ನಗರಿಯ ಸೀಮೆಯ ಹೊರಗೆ. ಇನ್ನೂ ಧೈರ್ಯವಿದ್ದರೆ ಬಂದಿಲ್ಲಿ ನನ್ನೊಂದಿಗೆ ಯುದ್ಧ ಮಾಡು. ಯುದ್ಧವಲ್ಲ, ಈಗ ನೇರ ಅಂತ್ಯ ಮಾಡುವೆ ನಿನ್ನನ್ನು. ಇದೆಂತಹ ಶಕ್ತಿ? ಏನಾಯ್ತು ಕಂಸ? ನನ್ನ ಬಳಿ ತಲುಪುವುದಕ್ಕೆ ಆಗದೆ ಮತ್ತೆ ನಾರಾಯಣನ ಪೂರ್ಣ ಅವತಾರ ಹೇಗೆ ತಲುಪುವೆ? ಇದೆಂತಹ ಮಾಯೆ? ಇದು ನಾನು ಹೊರಗೆ ಹೋಗದಂತೆ ತಡೆಯುತ್ತಿದೆ. ಯಾರದು ನನ್ನನ್ನೇ ಸೀಮಾರೇಖೆಯಲ್ಲಿ ಬಂಧಿಸುವ ಪ್ರಯತ್ನ ಮಾಡುತ್ತಿರುವುದು? या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ಕಂಸ, ಇಂದಿನ ನಂತರ ನೀನು ಈ ಸೀಮಾರೇಖೆಯನ್ನು ಎಂದೂ ದಾಟಲಾಗುವುದಿಲ್ಲ. ಏಕೆಂದರೆ ಯಾರ ಕೈಯಿಂದ ನಿನ್ನ ಮೃತ್ಯು ನಿಶ್ಚಿತವೋ ನಾರಾಯಣನ ಆ ಪೂರ್ಣ ಅವತಾರಿಯೇ ದಿವ್ಯ ದೇವಿ ಮಂತ್ರದಿಂದ ಅಭಿಮಂತ್ರಿತ ಮಾಡಿ ನಿನ್ನನ್ನು ಸದಾ ಸದಾ ಕಾಲಕ್ಕೂ ಮಥುರೆಯ 84 ಕೋಶದ ಕ್ಷೇತ್ರಕ್ಕೆ ಸೀಮಿತವಾಗಿಸಿದ್ದಾನೆ. ಭಗವಂತ ಕಂಸನನ್ನು ಸೀಮೆಯಲ್ಲಿ ಬಂಧಿಸಲಾಗದು. ಇನ್ನು ನೀನು ಈ ಸೀಮಾರೇಖೆಯನ್ನು ದಾಟುವಂತಹ ದುಸ್ಸಾಹಸ ಮಾಡಿದರೆ ಅದೇ ಕ್ಷಣ ನಿನ್ನ ಎಲ್ಲಾ ಶಕ್ತಿಯು ಶಾಶ್ವತವಾಗಿಯೇ ನಾಶವಾಗುತ್ತದೆ. ಕಂಸ, ನೀನು ನಿನ್ನ ಮೃತ್ಯುದಾತನ ಸತ್ಯ ತಿಳಿಯ ಬಯಸಿದ್ದೆಯಲ್ಲ, ಈಗ ಕೇಳು. ಇಂದು ಅದೇ ಬಾಲಕನೇ ನಾರಾಯಣನ ಆ ಪೂರ್ಣ ಅವತಾರಿಯೇ ನಿನ್ನ ಅಂತ್ಯದ ಆರಂಭ ಮಾಡಿದ್ದಾನೆ. ಆ ಬಾಲಕನದ್ದೇನೋ ತಿಳಿಯದು, ಆದರೆ ಇಂದು ನಿನ್ನ ಅಂತ್ಯ ಖಂಡಿತ ಆಗುವುದು. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ಜಗತ್ತಿನ ಯಾವುದೇ ಶಕ್ತಿ ಯಾವುದೇ ಸೀಮೆ ನನ್ನನ್ನು ಬಂಧಿಸಲಾಗದು. ಏ ಯೋಗಮಾಯೆ, ಏ ಮಹಾಕಾಳಿ, ಎಲ್ಲಿ ಹೋದೆ? ಭಯಭೀತಳಾದೆ ನನ್ನಿಂದ? ಕೃಷ್ಣನು ಮಾಡಿದ ನೀ ಚಮತ್ಕಾರ, ಕೃಷ್ಣನು ಮಾಡಿದ ನೀ ಚಮತ್ಕಾರ, ಬಂಧಿತನದರೊಳು ಈ ಕಂಸಾಸುರ, ಕೃಷ್ಣನು ಮಾಡಿದ ನೀ ಚಮತ್ಕಾರ. ಕಂಸನು ಗಳಿಸಿದ ಶಕ್ತಿಯನ್ನೆಲ್ಲ ಮಂತ್ರದಿ ಕೃಷ್ಣನು ಕಟ್ಟಿದನಲ್ಲ, ಹೊರಗಡೆ ಹೆಜ್ಜೆಯ ನಿಡದಿರುವಂತೆ ಪುರದೊಳಗ ಸುರನ ಕಟ್ಟಿದ ನಿಂತೆ. ಅಸುರನ ದಿಗ್ಬಂಧನದಲ್ಲಿ ಹರಿತೋರಿಹನು.
ಎಷ್ಟು ದೀರ್ಘ ಎಳೆದೆಯೋ ರೇಖೆ ಬಾಲಕ. ಭಗವಂತ ಭಗವಂತ, ಮಥುರೆಯ 4 ಕಡೆ 84 ಕೋಶದ ಹೊರಗೆ ಯಾರೋ ರೇಖೆ ಎಳೆದಿದ್ದಾರೆ. ಹೌದು ಭಗವಂತ. ಓ ಕ್ಷೇತ್ರಜ್ಞ, ಎಲ್ಲ ಕ್ಷೇತ್ರಗಳನ್ನು ತಿಳಿದವನೇ ವಿಷ್ಣು. ನನಗೆ ತಿಳಿಯಿತು ನಿನ್ನ ಯೋಜನೆ. ನೀನು ನನ್ನ ಅಂತ್ಯ ಮಾಡಲಾಗಲಿಲ್ಲ, ಅದಕ್ಕೆ ನೀನು ನನ್ನದೇ ಶಾಪವನ್ನು ನಿನ್ನ ಶಸ್ತ್ರ ಮಾಡಿಕೊಂಡೆ. ನನ್ನ ಬಂಧಿಸಿದೆ ಸೀಮಾ ರೇಖೆಯಲ್ಲಿ. ಹೀಗೆ ಚಿಕ್ಕ ಚಿಕ್ಕ ಜಾಲದಿಂದ ನೀನು ಎಲ್ಲಿಯವರೆಗೂ ಉಳಿಯುವೆ ನಾರಾಯಣ? ಎಲ್ಲಿಯವರೆಗೂ ತಡೆಯುವೆ ಭಗವಂತ ಕಂಸನನ್ನು? ಕಂಸ, ವೃಂದಾವನವಾಸಿಗಳಿಗೆ ದುಃಖ ನೀಡೋದಕ್ಕೋಸ್ಕರ ನೀನು ವೃಂದಾವನದ ಕಡೆ ಬರ್ತಿದ್ದೆ ಅಲ್ವಾ? ಮತ್ತೀಗ ನೀನು ಮತ್ ನಿನ್ನ ಅಧರ್ಮ ಎರಡೂ ಕೂಡ ಮಥುರೆಯಿಂದ ಹೊರಗೆ ಬರೋದೇ ಇಲ್ಲ. ಈಗ ನೀನು ಕೇವಲ ಮಥುರೆಗಷ್ಟೇ ಸೀಮಿತ ಆಗಿರ್ತೀಯ ಕಂಸ. ನಾನೀಗ ಆದಷ್ಟು ಬೇಗ ಕತ್ರಿ ಪರ್ವತಕ್ಕೆ ತಲುಪಬೇಕು. ಗೊತ್ತಾಗ್ತಿಲ್ಲ ವೃಂದಾವನದ ಜನರು ಯಾವ ಸ್ಥಿತಿಯಲ್ಲಿದ್ದರು. ಹೇ ಮಾತೆ ಯೋಗಮಾಯೆ, ಮನುಷ್ಯರಿಗೇನೋ ಸೀಮೆ ಇದೆ, ಆದ್ರೆ ನೀವು ಅಸೀಮರು ಮಾತೆ. ನಿಮ್ಮ ಭಕ್ತರ ರಕ್ಷಣೆ ಮಾಡಿ, ನಮ್ಮೆಲ್ಲರ ರಕ್ಷಣೆ ಮಾಡಿ ಮಾತೆ, ರಕ್ಷಣೆ ಮಾಡಿ. ಬನ್ನಿ, ಬೇಗ ಬನ್ನಿ. ಇನ್ನೇನ್ ಸ್ವಲ್ಪ ದೂರ, ನಾವು ಬೇಗನೆ ಕತ್ರಿ ಪರ್ವತ ತಲುಪ್ತೀವಿ. ಬೇಗ ಬನ್ನಿ. ಮಾತೆ, ನಿನ್ನ ಭಕ್ತಾದಿಗಳ ಈ ಸ್ಥಿತಿಗೆ ನಾನೇ ಕಾರಣ. ಯಾಕೆಂದ್ರೆ ನಾನು ಔಷಧಿಗಳನ್ನ ರಕ್ಷಣೆ ಮಾಡೋಕ್ಕಾಗ್ಲಿಲ್ಲ. ಈಗ ಇವರ ರಕ್ಷಣೆಗೆ ಒಂದೇ ಮಾರ್ಗ ಇದೆ ಮಾತೆ. ನಾನು ಇವರ ಜ್ವರನ ನನ್ನ ಶರೀರದಲ್ಲಿ ಧಾರಣೆ ಮಾಡ್ಕೋಬೇಕಷ್ಟೇ. ನಂದರಾಜ, ವಾಸಿ ಆಯ್ತು. ಅಯ್ಯೋ, ವಾಸಿ ಆಗ್ಬಿಟ್ವಿ. ನಂದರಾಜ, ನಾವು ಹುಷಾರಾಗ್ಬಿಟ್ವಿ. ಹೇ ದೇವಿ ಯೋಗಮಾಯೆ, ನಿಮಗೆ ಕೋಟಿ ಕೋಟಿ ಧನ್ಯವಾದ. ನಂದರಾಜ ಮಾತೆ ಯೋಗಮಾಯಿಗೆ ನಮ್ಮ ಪ್ರಾರ್ಥನೆ ಕೇಳ್ತು. ಅವ್ರು ನಮ್ಮನ್ನ ನಮ್ಮ ಕಷ್ಟದಿಂದ ದೂರ ಮಾಡಿದ್ರು. ಸಾಕು, ಅವಳ ಕೃಪೆ ಹೀಗೆ ಸದಾ ನಮ್ಮ ಮೇಲಿರ್ಲಿ. ಮಾತೆ ಯೋಗಮಾಯಿಗೆ, ಮಾತೆ ಯೋಗಮಾಯಿಗೆ, ಮಾತೆ ಯೋಗಮಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. ಇನ್ನು ನಾವೆಲ್ಲರೂ ಮನೆಗೆ ಹೊರಡೋದು ಒಳ್ಳೇದು. ಹಾ, ಖಂಡಿತ. ನಂದರಾಜ, ಇದೇನಾಗ್ತದೆ? ಈ ಪರ್ವತ ಈ ರೀತಿ ಒಣಗ್ತಾ ಇರೋದು ಯಾಕೆ? ನಂಗನ್ಸುತ್ತೆ ಮತ್ಯಾವುದೋ ಸಮಸ್ಯೆ ಬರ್ತಾ ಇದೆ. ಯಶೋದೆ, ನಡಿ, ನಾವು ಬೇಗ ಈ ಪರ್ವತದಿಂದ ಕೆಳಗೆ ಹೋಗ್ಬೇಕು. ಆದ್ರೆ ಮಾವ, ಕೃಷ್ಣ ಮತ್ತೆ ಅಣ್ಣ ಎಲ್ಲಿ? ಕೃಷ್ಣ? ನಂದರಾಜ, ಕೃಷ್ಣ ಎಲ್ಲಿ? ನಂದ್ರಾಣಿ, ಕೃಷ್ಣ ಈ ಪರ್ವತದಲ್ಲಿ ಎಲ್ಲೂ ಇರಲಿಲ್ಲ. ಯಾಕಂದ್ರೆ ಔಷಧಿ ಹುಡುಕ್ತಾ ಇದ್ದಾಗ ಅವ್ನು ನಮ್ಗೆಲ್ಲೂ ಕಾಣಿಸ್ಲೇ ಇಲ್ಲ. ಅವನು ಖಂಡಿತ ಔಷಧಿ ತರಕ್ ಹೋಗಿರ್ತಾನೆ. ಬನ್ನಿ, ನಾವು ಪರ್ವತದಿಂದ ಕೆಳಗಿಳಿತ ಅವನನ್ನ ಹುಡುಕ್ತಾ ಹೋಗೋಣ. ಬನ್ನಿ, ಬೇಗ ಬನ್ನಿ. ಮೊದ್ಲೆಲ್ಲ ಬರೀ
ಈ ಗುಲ್ಲ ಮಾತ್ರ ಯಾರಿಗೂ ಹೇಳ್ದೆ ಒಬ್ನೇ ಹೋಗ್ತಿದ್ದ. ಈಗ ಅಣ್ಣನೂ ಅವನ ಜೊತೆ ಹೋಗ್ತಿದ್ದಾನೆ. ಇಬ್ರು ಎಲ್ಲೇ ಹೋಗ್ಲಿ ನನ್ನಿಂದ ತಪ್ಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಹೆಸರು ರಾಧೆ. ದೇವಿಯರೇ, ಅಲ್ಲಿ ನೋಡಿ, ಅದೇ ಕತ್ರಿ ಪರ್ವತ. ನಡೀರಿ, ಬೇಗ ನಡೀರಿ. ಅಣ್ಣ, ರಾಧೆ, ಈ ರಾಧೆ ಹೇಗೆ ಇಲ್ಲಿಗೆ ಬಂದ್ಲು? ಔಷಧಿಗಳೇ, ನೀವೆಲ್ಲ ಪರ್ವತದ ಕಡೆ ನಡೀರಿ, ನಾನು ಈಗ್ಲೇ ಬರ್ತೀನಿ. ರಾಧೆಗೆ ದಾರಿ ತಪ್ಪ ಹೋಗಿದೆ ಅನ್ಸುತ್ತೆ. ಹೊರಡಿ, ಬೇಗ ಹೋಗಿ. ನಿಲ್ಲಿರಿ ದೇವಿಯರೇ. ಇನ್ನು ನೀವು ಖತ್ರಿ ಪರ್ವತಕ್ಕೆ ಹೋಗಲಾಗದು. ಆದ್ರೆ ಮಾತೆ, ಖತ್ರಿ ಪರ್ವತವೇ ನಮ್ಮೆಲ್ಲರ ನಿವಾಸ ಸ್ಥಳ. ಅಂದ ಮೇಲೆ ನಾವೆಲ್ಲರೂ ಅಲ್ಲಿಗೆ ಯಾಕೆ ಹೋಗ್ಬಾರ್ದು? ದೇವಿ, ನೀವೆಲ್ಲ ಇಲ್ಲಿ ಬರಲು ವಿಳಂಬವಾಗಿದೆ. ಖತ್ರಿ ಪರ್ವತವೇ ವೃಂದಾವನ ವಾಸಿಗಳ ಕಾಯಿಲೆಯನ್ನು ಸ್ವತಃ ತನ್ನ ದೇಹದಲ್ಲಿ ಧಾರಣೆ ಮಾಡಿದೆ. ಆ ಕಾಯಿಲೆಯಿಂದ ಯಾವ ರೀತಿ ತುಂಬಿದೆ ಎಂದರೆ, ಈಗ ಯಾವ ವನಸ್ಪತಿಯೂ ಖತ್ರಿ ಪರ್ವತದಲ್ಲಿ ಜೀವಂತ ಉಳಿಯಲಾಗದು. ಖತ್ರಿ ಪರ್ವತ ಈಗ ಶಾಪಿತವಾಗಿದೆ. ಖತ್ರಿ ಪರ್ವತ ಹೀಗೇಕೆ ಮಾಡಿದೆ? ವೃಂದಾವನ ವಾಸಿಗಳ ದುಃಖ ದೂರ ಮಾಡುವುದಕ್ಕೆ ಸ್ವತಃ ನಿನ್ನನ್ನೇ ನಾಶ ಮಾಡಿಕೊಂಡೆ. ಮಾತೆ, ನಾನು ಏನು ಮಾಡಿದ್ನೋ ಅದು ನನ್ನ ಧರ್ಮ ಆಗಿತ್ತು. ನನ್ನ ದುಃಖ ಕೇವಲ ಈ ವಿಷಯಕ್ಕೆ ಮಾತ್ರ. ನಾನು ಇನ್ನು ಮುಂದೆ ನಿಮ್ಮ ನಿವಾಸ ಸ್ಥಳ ಆಗಿರೋಕ್ಕಾಗಲ್ಲ. ಈಗ ನೀವು ನಿಮ್ಮ ಔಷಧಿಗಳು ಯಾವುದಾದ್ರೂ ಬೇರೆ ನಿವಾಸ ಸ್ಥಳ ಹುಡುಕೋಬೇಕು ಮಾತೆ. ನನ್ನನ್ನು ಕ್ಷಮಿಸ್ಬಿಡಿ ಮಾತೆ. ಖತ್ರಿ ಪರ್ವತ, ನನಗೆ ಹೆಮ್ಮೆ ಇದೆ. ಇಷ್ಟೊಂದು ವರ್ಷಗಳು ನೀನೇ ನನ್ನ ನಿವಾಸ ಸ್ಥಳವಾಗಿದ್ದೆ. ಆದರೆ ದುಃಖವೂ ಇದೆ. ನಾನು ನಿನಗೋಸ್ಕರ ಏನು ಮಾಡಲಾಗದು. ಆದರೆ ಈ ಜಗತ್ತಿಗೆ ಈ ತ್ಯಾಗವು ಎಂದೆಂದೂ ನೆನಪಿರುತ್ತದೆ. ಬನ್ನಿರಿ ದೇವಿಯರೇ. ಇಲ್ಲ ದೇವಿ, ನೀವು ಹೀಗೆ ಹೋಗಕ್ಕಾಗಲ್ಲ. ಆ ವಿಂಧ್ಯಾಚಲನು ಅಧರ್ಮ ಮಾಡಿದ್ದ. ಅವನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಆಗ ಮಾತ್ರ ಖತ್ರಿ ಪರ್ವತಕ್ಕೆ ಅವನ ನಿಸ್ವಾರ್ಥ ಕಾರ್ಯದ ಫಲ ಸಿಕ್ಕಂಗಾಗತ್ತೆ. ಓ ಭೂತಭ್ರೀತ, ಎಲ್ಲ ಜೀವಿಗಳ ಕರ್ತೃ, ಎಲ್ಲರ ಪಾಲನೆ ಪೋಷಣೆ ಮಾಡುವಾತ, ಎಲ್ಲರ ಭೂತ ವರ್ತಮಾನ ಭವಿಷ್ಯ ತಿಳಿದಿರುವಂತಹ ಚಕ್ರಧಾರಿ ವಿಷ್ಣು. ಏನೆಂದುಕೊಂಡೆ? ನೀನು ಒಂದು ಸೀಮಾರೇಖೆ ಎಳೆದರೆ ಭಗವಂತ ಕಂಸನನ್ನು ಮಥುರೆಯಲ್ಲಿ ತಡೆಯುವೆಯಾ, ಬಂಧಿಸುವೆಯಾ? ಅರೆ, ಎಂತಹ ಅಜ್ಞಾನಿಯೋ ನೀನು! ಇಷ್ಟೊಂದು ವರ್ಷದಿಂದ ನನ್ನನ್ನು ಅರಿಯಲೇ ಇಲ್ಲ. ಇನ್ನೂ ಸಮಯವಿದೆ. ದೂರ ಮಾಡಿಕೊ ನಿನ್ನ ಅಜ್ಞಾನ. ತಡೆಯುವುದಾದರೆ ತಡೆ. ಭಗವಂತ ಕಂಸನು ನಿನ್ನ ಸೀಮಾರೇಖೆ ದಾಟಲಾಗದಂತೆ. ನಿಲ್ಲಿ ಮಹಾರಾಜ. ಮತ್ತೆ ಹಿಂದಿನಿಂದ ತಡೆದೆಯಾ? ಮಹಾರಾಜ, ಈ ಬಾರಿ ನಿಮ್ಮನ್ನು ತಡೆಯುವುದಿಲ್ಲ. ನೀವೀಗ ಮಾಡಲು ಹೊರಟಿರುವುದನ್ನು ಒಂದು ಬಾರಿ ಯೋಚಿಸಿ ನೋಡಿ. ಅದು ನಿಮ್ಮ ಇಚ್ಛೆಯೋ ಇಲ್ಲ ನಾರಾಯಣನ ಒಂದು ಯೋಜನೆಯೋ? ಏನು ಹೇಳುತ್ತಿರುವೆ ಕೇಶಿನಿ? ಮಹಾರಾಜ, ಆ ವಂಚಕ ವಿಷ್ಣು ಯಾವಾಗಲೂ ಇಂಥ ಯೋಜನೆಯನ್ನು ಮಾಡುತ್ತಾನೆ. ಅದನ್ನು ನೀವು ನಿಮ್ಮ ಇಚ್ಛೆ ಎಂದುಕೊಂಡೇ ಪೂರ್ತಿ ಮಾಡುವಿರಿ. ಸ್ಮರಣೆ ಮಾಡಿಕೊಳ್ಳಿ ಮಹಾರಾಜ, ದೇವಕಿಯ 6 ಪುತ್ರರದ್ದು ಸ್ವ ಇಚ್ಛೆಯ ಹತ್ಯೆಯೇ. ಆ ಋಷಿಗಳಿಗೆ ಮುಕ್ತಿ ನೀಡಲು ಸಹ ನಾರಾಯಣನ ಯೋಜನೆಯೇ ಆಗಿತ್ತು. ನೀವೇ ನನಗೆ ಹೇಳುವಿರಾ ಇದರಲ್ಲಿ ಮೊದಲನೆಯದು ಯಾವುದು, 8ನೆಯದು ಯಾವುದೆಂದು? ಯಾವುದು ನಿಮಗೆ ಸುರಕ್ಷಿತ, ಯಾವುದು ನಿಮಗೆ ಹಾನಿಕಾರಕವೆಂದು? ಮಹಾರಾಜ, ಈ ರೇಖೆಯನ್ನು ದಾಟುವುದು ನಿಮಗಂತೂ ಒಂದು ವಿಷಯವೇ ಅಲ್ಲ. ಆದರೆ ಆತ ಬಯಸುವುದು ಇದನ್ನೇ. ನೀವಾಗ ಶಕ್ತಿಹೀನರಾದರೆ ಆತ ನಿಮ್ಮನ್ನು ಸೋಲಿಸುತ್ತಾನೆ. ಯೋಚಿಸಿ ಮಹಾರಾಜ, ಮತ್ತೆ ಆ ವಂಚಕ ವಿಷ್ಣು ನಿಮಗೆ ಮೋಸ ಮಾಡುತ್ತಿದ್ದಾನೆ. ನಿಮ್ಮ ಭಯದಿಂದ ನಿಮ್ಮ ಸಮ್ಮುಖ ಬರಲಾರ. ಆದರೆ ಈಗ ನಿಮ್ಮ ಶಕ್ತಿ ಆತನಿಗಿಂತ ಸ್ವಲ್ಪವೇ ಕ್ಷೀಣಿಸಿದರೆ ಆಗ ಆಗ
ಅರ್ಥವಾಯಿತು ಕೇಶಿನಿ, ಅರ್ಥವಾಯಿತು ಆ ಚಕ್ರಧಾರಿಯ ಯೋಜನೆ. ಆದರೆ ಇನ್ನು ನೋಡು, ನಾನು ಆ ವಿಷ್ಣುವಿನ ಇಚ್ಛೆಯಂತಲ್ಲ, ನನ್ನ ಯೋಜನಾನುಸಾರ ಸಾಗುವೆ. ನಾನು ಮಥುರೆಯಿಂದ ಹೊರಗೆ ಹೋಗದಿದ್ದರೆ ಏನಾಯಿತು? ಆದರೆ ಆ ವಂಚಕ ಚಕ್ರಧಾರಿ ವಿಷ್ಣುವಿನ ಆ ಬಾಲಕ ಪರಮಾವತಾರಿಯೇ ಮಥುರೆಗೆ ಬರಬಹುದು ಮತ್ತು ಆತ ಮಥುರೆಗೆ ಬರಲೇಬೇಕು. ನಾರಾಯಣ ನಾರಾಯಣ. ಪ್ರಭು, ಈ ಪಾಪಿ ಕಂಸ ಸದಾ ನಿಮ್ಮನ್ನು ಹುಡುಕುತ್ತಾ ಅಧರ್ಮ ಮಾಡುತ್ತಿರುತ್ತಾನೆ. ಆದರೆ ಇಂದು ನೀವೇ ಇವನು ಮಥುರೆಯಿಂದ ಹೊರಗೆ ಬರುವಂತ ಎಲ್ಲಾ ಮಾರ್ಗಗಳನ್ನು ಮುಚ್ಚಿಬಿಟ್ಟಿದ್ದೀರಿ. ಈಗ ಕೇವಲ ಅವನ ಅಧರ್ಮ ಸೀಮಿತವಾಗುವುದಲ್ಲ, ಜೊತೆಗೆ ಜನರ ಜೀವನವೂ ಸುಖಮಯವಾಗುತ್ತದೆ. ಪ್ರಭು ದೇವರ್ಷಿ, ಕಂಸನ ಮಾರ್ಗ ಸೀಮಿತವಾಗಿದ್ದು ಖಂಡಿತ. ಆದರೆ ಎಂದು ಯಾರನ್ನೇ ಪ್ರತಿಬಂಧಿತ ಮಾಡುವೆವೋ, ಅವನ ಸೀಮೆಯನ್ನು ನಿರ್ಧಾರಿತಗೊಳಿಸುವೆವೋ, ಆಗಾತ ಇನ್ನೂ ತೀವ್ರತೆಯಿಂದ ಆ ಸೀಮೆಯನ್ನು ಖಂಡನೆ ಮಾಡುವ ಪ್ರಯತ್ನ ಮಾಡುತ್ತಾನೆ. ಆದ್ದರಿಂದ ಈಗ ಕಂಸನ ಅಧರ್ಮ ಇನ್ನೂ ಹೆಚ್ಚುತ್ತದೆ ದೇವರ್ಷಿ. ಪ್ರಭು, ಮತ್ತೆ ಕೃಷ್ಣ ಹಾಗೇಕೆ ಮಾಡಿದ? ಈಗ ಕಂಸನ ಅಧರ್ಮ ಹೆಚ್ಚುವುದಾದರೆ ಕೃಷ್ಣನಿಗೆ ಯಾವ ಅವಶ್ಯಕತೆ ಇತ್ತು? ಆತ ಕಂಸನನ್ನು 84 ಕೋಶದ ಸೀಮೆಯಲ್ಲೇ ಬಂಧಿಸಲು ಅವಶ್ಯಕತೆ ಇತ್ತು ದೇವಿ. ಕಂಸನ ಅಂತ್ಯ ಎಲ್ಲಿಯವರೆಗೆ ಮಾಡಲಾಗದೆಂದರೆ ಅವನ ಅಧರ್ಮ ತನ್ನ ಅಂತಿಮ ಸೀಮೆಯನ್ನು ತಲುಪುವವರೆಗೆ. ಅದಕ್ಕಾಗಿ ಕೃಷ್ಣನೇನು ಮಾಡಿದನೋ ಅದು ಕಂಸನ ಅಂತ್ಯದ ಆರಂಭ. ವಿಂಧ್ಯಾಚಲ ಪರ್ವತ ಪ್ರತ್ಯಕ್ಷರಾಗಿ, ವಿಂಧ್ಯಾಚಲ ಪರ್ವತ ಪ್ರತ್ಯಕ್ಷರಾಗಿ, ನನ್ನ ಎದುರುಗ್ ಬನ್ನಿ ವಿಂಧ್ಯಾಚಲ ಪರ್ವತ. ವಿಂಧ್ಯಾಚಲ ಪರ್ವತ, ನೀವ್ ಈ ಜಗತ್ತಲ್ಲಿ ಮಾಡಿರೋ ಅಧರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅಂತ ಸಮಯ ಬಂದಾಗಿದೆ. ಯಾಕಂದ್ರೆ ಅಮ್ಮ ಹೇಳ್ತಾಳೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ದಿ ಮನುಷ್ಯಂಗೆ ಅವನ ದುಃಖದಿಂದ ಮುಕ್ತಿ ಸಿಗೋದಿಲ್ಲ. ನೀವು ಸತ್ಯ ಹೇಳಿದಿರಿ ಕೃಷ್ಣ. ಯಾವಾಗಿಂದ ನನಗೆ ಅಪರಾಧದ ಅರಿವಾಯ್ತೋ ಆವಾಗಿಂದ ನನಗೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ಆದರೆ ನನಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಹೇಗೆ ಮಾಡಿಕೊಳ್ಳಲಿ. ವಿಂಧ್ಯಾಚಲ ಪರ್ವತ, ನಿಮ್ಮ ಕಾರಣದಿಂದ ದೇವಿ ಯೋಗಮಾಯ ಭಕ್ತರು ಮತ್ತೆ ಅವಳ ನಿವಾಸ ಸ್ಥಾನ ಕತ್ರಿ ಪರ್ವತಕ್ಕೆ ಬಹಳನೇ ಕಷ್ಟ ಆಗಿದೆ. ಈಗ ದೇವಿ ಯೋಗಮಾಯನೇ ನಿಮ್ಮ ಅಪರಾಧನ ಶಮಿಸೋಕ್ ಸಾಧ್ಯ. ಈಗ ಅವಳೇ ನಿಮ್ಗೆ ನಿಮ್ಮ ಅಪರಾಧದಿಂದ ಮುಕ್ತಿ ನೀಡೋಕ್ಕಾಗೋದು. ನನಗೆ ಅರ್ಥ ಆಗಿದೆ ಕೃಷ್ಣ, ನಾನೇನ್ ಮಾಡ್ಬೇಕು ಅಂತ. ವಿಂಧ್ಯಾಚಲ, ಮಾತೆ ನನಗೆ ಶಿಕ್ಷೆ ನೀಡಿರಿ, ನನಗೆ ಶಿಕ್ಷೆ ನೀಡಿರಿ ಮಾತೆ. ನನ್ನ ಅಹಂಕಾರದ ಕಾರಣ ನೀವು ನಿಮ್ಮ ಎಲ್ಲ ಭಕ್ತರು ಬಹಳ ಕಷ್ಟ ಎದುರಿಸಬೇಕಾಯ್ತು. ನನ್ನ ಕಾರಣದಿಂದ ಕತ್ರಿ ಪರ್ವತ ಸದಾಕಾಲಕ್ಕೂ ಮೃತ ಪರ್ವತ ಆಗೋಯಿತು. ನನ್ನ ಅಧರ್ಮಕ್ಕೆ ಶಿಕ್ಷೆ ನೀಡಿರಿ ಮಾತೆ. ವಿಂಧ್ಯಾಚಲ, ತನ್ನ ಅಪರಾಧವನ್ನ ತಿಳಿಯುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ಯಾವುದೂ ಇಲ್ಲ. ನನಗೆ ಖುಷಿ ಇದೆ, ನಿನಗೆ ನಿನ್ನ ಅಪರಾಧದ ಅರಿವಿದೆ. ಸರಿ, ಈಗ ಏಳು, ನಾನು ಹೋಗಲು ದಾರಿ ಬಿಡು. ಮಾತೆ, ನಾನಿದಕ್ಕೆ ಯೋಗ್ಯನಲ್ಲ. ಹಾಗಿದ್ದರೂ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ, ನನಗೆ ಪ್ರಾಯಶ್ಚಿತ್ತಕ್ಕೆ ಒಂದು ಅವಕಾಶ ನೀಡಿ. ಎಲ್ಲ ಔಷಧಿಗಳ ಜೊತೆಗೆ ನನ್ನ ಮೇಲೆ ವಾಸ ಮಾಡಿ. ನೀನು ಸತ್ಯ ಹೇಳಿದೆ ವಿಂಧ್ಯಾಚಲ, ನೀನು ಯೋಗ್ಯನಾಗಿಲ್ಲ. ಒಂದು ಅಹಂಕಾರಿ ಮತ್ತು ಅಧರ್ಮಿ ಪರ್ವತವನ್ನು ನಾನು ನನ್ನ ನಿವಾಸ ಸ್ಥಾನ ಮಾಡಿಕೊಳ್ಳಲಾರೆ.
ನಿಂತ್ಕೊಳ್ಳಿ ದೇವಿ. ದೇವಿ, ವಿಂಧ್ಯಾಚಲನ್ ಮೇಲೆ ನಿಮ್ಮ ಕೋಪ ಸರಿ ಇದೆ. ಆದ್ರೆ ಅಮ್ಮ ಹೇಳ್ತಾಳೆ ನಾವು ಶಿಕ್ಷೆನ ಪಾಪಕ್ಕೆ ಕೊಡ್ಬೇಕು, ಪಾಪಿಗೆ ಅಲ್ಲ. ನೋಡಿ ದೇವಿ, ಈ ವಿಂಧ್ಯಾಚಲ ಪರ್ವತ ಬದಲಾಗಿದ್ದಾನೆ, ಮೊದಲಿನ ರೀತಿ ಇಲ್ಲ. ಒಂದು ಅಹಂಕಾರಿ ಪರ್ವತದಿಂದ ಒಂದೊಳ್ಳೆ ಭಕ್ತನಾಗಿ ಬದಲಾಗಿದ್ದಾನೆ ಅಲ್ವಾ ವಿಂಧ್ಯಾಚಲ ಪರ್ವತ? ಆದರೆ ಕೃಷ್ಣ, ನಾನು ಹೇಗೆ ಮರೆಯಬಲ್ಲೆ ಹೇಳು? ಈ ಅಹಂಕಾರಿ ಪರ್ವತದ ಕಾರಣವೇ ನಾನು ನನ್ನ ಔಷಧಿಗಳು ಈ ನಿವಾಸ ಸ್ಥಳ ತೊರೆಯುವಂತಾಯ್ತು. ದೇವಿ, ಅದಕ್ಕಾಗಿ ಹೇಳ್ತಿದ್ದೀನಿ, ಈ ವಿಂಧ್ಯಾಚಲವನ್ನೇ ನಿಮ್ಮ ನಿವಾಸವಾಗಿ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ವಿಂಧ್ಯಾಚಲಕ್ಕೆ ಶಿಕ್ಷೆ ಕೊಡೋಕೆ ಇದಕ್ಕೂ ಸರಿಯಾದ ದಾರಿ ಬೇರೆ ಯಾವುದು ಇರೋದೇ ಇಲ್ಲ. ಮಾತೆ, ಮಾತೆ, ನನ್ನ ಪ್ರಾಯಶ್ಚಿತ್ತಕ್ಕೆ ಒಂದು ಅವಕಾಶ ನೀಡಿ. ಇಲ್ಲದಿದ್ದರೆ ನಾನು ನನ್ನ ಅಪರಾಧದ ಭಾರದಿಂದ ಎಂದೂ ಮುಕ್ತಿ ಪಡೆಯಕ್ಕಾಗಲ್ಲ. ನನ್ನ ಮೇಲೆ ಕೃಪೆ ತೋರಿ ಮಾತೆ. ದೇವಿ, ಅಮ್ಮ ಹೇಳ್ತಾಳೆ, ಯಾರು ತಮ್ಮ ಅಪರಾಧ ಸ್ವೀಕರಿಸ್ತಾರೋ ಅವ್ರು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಅವನು ಅಪರಾಧಿ ಆಗಿರೋದಿಲ್ಲ. ದೇವಿ, ನಿಮ್ಮ ಭಕ್ತ ವಿಂಧ್ಯಾಚಲನ್ ಮೇಲೆ ಕೃಪೆ ತೋರಿ ದೇವಿ, ಅವನನ್ನ ಅಪರಾಧ ಮುಕ್ತ ಮಾಡಿ. ಆಗಲಿ ಕೃಷ್ಣ. ಇಂದಿನಿಂದ ವಿಂಧ್ಯಾಚಲ ಪರ್ವತ ನನ್ನ ನಿವಾಸ ಸ್ಥಳವಾಗಲಿದೆ. ನಾನು ಧನ್ಯನಾದೆ ಮಾತೆ, ನಾನು ಧನ್ಯನಾದೆ. ಬನ್ನಿ ಮಾತೆ, ನಿಮ್ಮ ನಿವಾಸ ಸ್ಥಳದಲ್ಲಿ ವಾಸ ಮಾಡಿರಿ. ಕೃಷ್ಣ, ಕಂದ, ಕೃಷ್ಣ, ನೀನ್ ಎಲ್ಲಿ ಹೋಗಿದ್ದೆ ಕಂದ? ಎಲ್ಲೂ ಇಲ್ಲ ಅಮ್ಮ, ನಾನಂತೂ ನನ್ನ ತಪ್ಪನ್ನ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ. ತಪ್ಪು? ಎಂಥ ತಪ್ಪು ಕಂದ? ಅಮ್ಮ, ನನ್ ಕಾರಣದಿಂದ ಎಲ್ಲ ವೃಂದಾವನವಾಸಿಗಳ ಜೀವಕ್ಕೆ ಅಪಾಯ ಎದುರಾಗಿತ್ತಲ್ವಾ? ಕೃಷ್ಣ, ನಾನು ನಿನ್ಮೇಲೆ ಕೋಪ ಮಾಡ್ಕೊಂಡೆ, ಅದಕ್ಕೆ ನಿನಗೂ ನನ್ನ ಮೇಲೆ ಕೋಪನಾ? ಇಲ್ಲ ಅಪ್ಪ, ತಂದೆ ತಾಯಿಯ ಕೋಪ ಮಕ್ಕಳಿಗೆ ಆಶೀರ್ವಾದ ಇದ್ದಾಗೆ. ನಂದೊಂದು ವಿನಂತಿ ಇದೆ ಅಪ್ಪ, ನನ್ನಿಂದ ತಪ್ಪಾಗ್ಲಿ ಆಗ್ದಿರ್ಲಿ, ಇಂತಹ ಆಶೀರ್ವಾದ ನನ್ಗೆ ಯಾವಾಗ್ಲೂ ಮಾಡ್ತಾ ಇರಿ. ಕೃಷ್ಣ, ನೀನು ಮತ್ ನೀನಾಡೋ ಮಾತು ಈಗ ಮನೆಗ್ ನಡಿ. ಉಳಿದ ಆಶೀರ್ವಾದನ ಮನೆಗೆ ಹೋಗಿ ಕೊಡ್ತೀನಿ. ಅಪ್ಪ, ನಾವು ಮನೆಗ್ ಖಂಡಿತ ಹೋಗೋಣ. ಆದ್ರೆ ಇನ್ನೊಂದ್ ಕೆಲ್ಸ ಉಳ್ತಿದೆ, ಅದನ್ ಪೂರ್ತಿ ಮಾಡಿದ ನಂತರ. ಯಾವ ಕೆಲ್ಸ ಉಳ್ದಿದೆ? ಅಪ್ಪ, ಎಲ್ಲರ ಸಂಕಷ್ಟನ ತನ್ಮೇಲ್ ತಗೊಂಡು ಕತ್ರಿ ಪರ್ವತಕ್ಕೆ ಏನೋ ವ್ಯಾಧಿ ಆಗ್ಬಿಟ್ಟಿದೆ. ಅದಕ್ಕಾಗಿ ಈಗ ನಮ್ಮ ಕುಲದೇವಿ ಈ ಕತ್ರಿ ಪರ್ವತದಲ್ಲಿ ವಾಸವಾಗಿರೋಕ್ಕಾಗಲ್ಲ ಅಪ್ಪ. ಕೃಷ್ಣ, ನೀನೇನ್ ಹೇಳ್ತಿದ್ಯಾ? ಹಾ ಅಪ್ಪ, ಇದೇ ನಿಜ. ಈಗ ನಾವು ನಮ್ಮ ಕುಲದೇವಿಯ ಸ್ಥಾಪನೆನ ವಿಂಧ್ಯಾಚಲ ಪರ್ವತದಲ್ಲಿ ಮಾಡ್ಬೇಕಾಗಿದೆ ಅಪ್ಪ. ಆದ್ರೆ ಕಂದ, ನಿನಗಿದೆಲ್ಲ ಹೇಗ್ ಗೊತ್ತು? ಹೇಗೆ ಅಂತ ಅಲ್ಲಮ್ಮ, ನೀನ್ ಕೇಳು, ಯಾವಾಗ ಗೊತ್ತಾಯ್ತು ಅಂತ. ನಾನಲ್ಲಿ ಔಷಧಿಗಳನ್ನ ಹುಡ್ತಿದ್ದೆ ಅಲ್ವಾ, ಆಗ. ಈಗ ಹೋಗೋಣ್ವಾ ಅಪ್ಪ? ಏನಾದರೂ ಹೇಳಿ ಭಗವಂತ, ಆ ವಂಚಕ ವಿಷ್ಣುವಿನ ಆ ಬಾಲಕ ಅವತಾರಿಯು ಮಥುರೆಗೆ ಬರುವಂತೆ ಒಂದು ಮಾರ್ಗ ತೋರಿಸಿರಿ. ನೀವು ತಪ್ಪು ತಿಳಿಯಬಾರದು ಭಗವಂತ. ಹೇಗೆ ನೀವಿದ್ದೀರೋ ಹಾಗೆಯೇ ನಾನು ಕೂಡ. ನೀವು ಎಲ್ಲೂ ಹೋಗಲಾಗದು, ನಾನು ಎಲ್ಲೂ ಹೋಗಲಾಗದು. ಆದರೆ ಆ ಪರಮಾವತಾರಿಯನ್ನು ಮಥುರೆಗೆ ಕರೆಯಲೇಬೇಕಲ್ಲ, ಅನ್ಯಥಾ ಆತನನ್ನು ಕೊಲ್ಲುವುದು ಹೇಗೆ? ನಾನು ಎಷ್ಟು ಪ್ರಯತ್ನ ಮಾಡಬೇಕೋ ಮಾಡಿದೆ, ಆದರೆ ಆ ವಂಚಕ ನನ್ನ ಕೈಗಳಿಗೂ ಸಿಗಲಾರ, ನನ್ನ ಅಸುರರಿಗೂ ಸಿಗನು. ಆದರೆ ನೀವು ನನ್ನ ಹಾಗೆ ಸಾಧಾರಣ ಕಂಸ ಅಲ್ಲವಲ್ಲ, ನೀವಂತೂ ಭಗವಂತ ಕಂಸ.
ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ. ಭಗವಂತ ಕಂಸನಿಗೋಸ್ಕರ ಮಾತಾಡಿ. ಕಾರಣವಿಲ್ಲದೆ ಇಲ್ಲಿ ಯಾರೂ ಮಾತಾಡುವುದಿಲ್ಲ. ಕ್ಷಮಿಸಿ ಪ್ರಭು, ಈಗಲೂ ಕೂಡ ನೀವು ಮಾತಾಡದಿದ್ದರೆ ನೀವಿನ್ನೂ ಸುಮ್ಮನಿದ್ದೀರಿ. ಈಗ ನನ್ನನ್ನು ಕ್ಷಮಿಸಿ ಪ್ರಭು. ನಿಂತುಕೊಳ್ಳಿ ಭಗವಂತ. ಅಷ್ಟು ಭಯಭೀತರಾದರೆ ಸ್ವರವೇ ಪರಿವರ್ತವಾಯಿತೆ ಭಗವಂತ. ಮಾತಾಡಿ, ಹೇಳಿ ಭಗವಂತ. ನನ್ನ ಬಳಿ ಒಂದು ಮಾರ್ಗವಿದೆ. ನಿಮ್ಮಯ ಸ್ವರ ಹೆಂಗಸಿನ ಸ್ವರ. ಈ ಸ್ವರ ಎಲ್ಲೋ ಕೇಳಿರುವ ಹಾಗಿದೆ. ಇದು ಯಾರ ಸ್ವರ? ಯಾರು ಮಾತನಾಡಿದ್ದು? ಭಗವಂತ, ನೀವು ನನ್ನನ್ನು ಮರೆತಿದ್ದೀರಿ. ಆದರೆ ನಿಮಗೆ ಸಹಾಯ ಮಾಡುವುದು ನನ್ನ ಧರ್ಮ. ನಿಮ್ಮ ಸಮಸ್ಯೆಗೆ ಪರಿಹಾರ ನನ್ನ ಬಳಿ ಇದೆ. ಆಕಾಶವಾಣಿ. ಯಾರು ಮಾಡುತ್ತಿದ್ದಾರೆ ಆಕಾಶವಾಣಿ? ನಾನು ಇಲ್ಲಿದ್ದೇನೆ ಭಗವಂತ. ಎಲ್ಲ ಕಾಲಕ್ಕೂ ನಿಮ್ಮ ಪ್ರತೀಕ್ಷೆಯಲ್ಲಿರುವೆ ಭಗವಂತ. ಹೇ ಮಾತೆ, ಇವತ್ತು ನಾವು ನಿಮ್ಮನ್ನ ಪೂರ್ತಿ ಪ್ರೇಮ, ಭಾವನೆ ಮತ್ತು ಶ್ರದ್ಧೆಯ ಜೊತೆ ಈ ವಿಂಧ್ಯಾಚಲ ಪರ್ವತದಲ್ಲಿ ಸ್ಥಾಪಿಸ್ತಿದ್ದೀವಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ. ಹೇಳಿ, ವಿಂಧ್ಯಾಚಲ ಪರ್ವತದಲ್ಲಿ ವಾಸ ಮಾಡೋ ವಿಂಧ್ಯವಾಸಿನಿ ಮಾತೆಗೆ ನಾರಾಯಣನ್ ನಾರಾಯಣ. ಪ್ರಭು, ಇಂದು ಕೃಷ್ಣನು ದೇವಿ ಯೋಗಮಾಯೆಗೆ ಹೊಸ ನಾಮಕರಣ ಮಾಡಿದ್ದಾನೆ. ನೀವು ಸತ್ಯ ಹೇಳುತ್ತಿದ್ದೀರಿ ದೇವರ್ಷಿ. ಇಂದಿನ ನಂತರ ದೇವಿ ಯೋಗಮಾಯಿಯನ್ನು ಈ ಜಗತ್ತು ದೇವಿ ವಿಂಧ್ಯವಾಸಿನಿ ಎಂದು ಕರೆಯಲಿದೆ. ನಾರಾಯಣನ್ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಶಕ್ತಿಧಾರೆ ಲೋಕಕ್ಕೆ ಆನಂದದ ಸುಧೆಯೇ, ಮನದೀಷ್ಟವು ಕೊಡು ಜನನಿ ಭುವಿಯ ಸುಖದ ಹೊಳೆಯೇ. ಓಂ ಜಯ ಜಯ ಯೋಗಮಾಯೇ, ಭಕ್ತರ ಸಂಕಟ ತುಳಿಯೇ, ಶಕ್ತಿ ಕರುಣೆ ಛಾಯೇ. ಓಂ ಜಯ ಶ್ರೀ ಯೋಗಮಾಯೇ. ಮಾತೆ, ಮಾತೆ, ಹೇ ವೃಂದಾವನ ವಾಸಿಗಳೇ, ನಿಮ್ಮೆಲ್ಲರ ಮೇಲೆ ನನ್ನ ಕೃಪೆ ಸದಾ ಇರುತ್ತದೆ. ಮತ್ತು ಯಾರೇ ವಿಂಧ್ಯ ಪರ್ವತದಲ್ಲಿ ಕಠಿಣ ಯಾತ್ರೆ ಮಾಡಿ ನನ್ನ ದರ್ಶನ ಮಾಡುವರು, ಅವರ ಎಲ್ಲಾ ಮನೋಕಾಮನೆಗಳು ಸಿದ್ಧಿಸಲಿದೆ. ಹೇಳಿ, ವಿಂಧ್ಯಾಚಲ ಪರ್ವತದಲ್ಲಿ ವಾಸ ಮಾಡೋ ವಿಂಧ್ಯವಾಸಿನಿ ಮಾತೆಗೆ ಜೈ. ಭಗವಂತ, ನಾನು ನಿಮಗೆ ಸಹಾಯ ಮಾಡಲು ಕಾಯುತ್ತಿದ್ದೇನೆ ಭಗವಂತ. ಭಗವಂತ, ಭಗವಂತ, ಅಂದರೆ ಇದು ಅಸ್ಥಿಯ ಸ್ವರವೇ. ನೀನು ನನ್ನ ಮೃತ ಪತ್ನಿ ಅಸ್ಥಿ ನೀನು ಜೀವಂತವಾಗಿ? ಭಗವಂತ, ಸಾಯುವುದು ಕೇವಲ ಶರೀರವಷ್ಟೇ, ಆತ್ಮವು ಎಂದಿಗೂ ಜೀವಂತವಿರುತ್ತದೆ ಭಗವಂತ.
ಆತ್ಮ? ಆದರೆ ನೀನು ನಿನ್ನ ಕೊಂದವನ ಅರಮನೆಯಲ್ಲೇನು ಮಾಡುತ್ತಿರುವೆ? ನಾನಂತೂ ನಿನ್ನನ್ನು ನನ್ನ ಭಗವಂತ, ನೀವೇ ನನ್ನ ಹತ್ಯೆ ಮಾಡಿರಲಿ, ಆದರೆ ನೀವು ನನ್ನ ಪತಿ ಮತ್ತು ನಾನು ಇಂದಿಗೂ ನಿಮ್ಮ ಪ್ರೇಮಕ್ಕೆ ಬಂಧಿಸಲ್ಪಟ್ಟೆ ಹೇ ಭಗವಂತ. ಪ್ರೇಮ ಎಂತಹ ರೋಮಾಂಚಕವಲ್ಲವೇ ಈ ಪ್ರೇಮ? ಯಾರನ್ನು ನಾನು ಸಾಯಿಸಿದೆನೋ, ಯಾರನ್ನು ಜೀವನದಿಂದ ಮುಕ್ತಗೊಳಿಸಿದೆನೋ, ಆಕೆ ಇನ್ನೂ ನನ್ನ ಜೀವನಕ್ಕೆ ಬಂದಿತಳು. ಕೇವಲ ನಿಮ್ಮ ಜೀವನಕ್ಕಷ್ಟೇ ಅಲ್ಲ ಭಗವಂತ, ನಿಮ್ಮ ಸುಖ ದುಃಖ ನಿಮ್ಮ ಚಿಂತೆ ಎಲ್ಲದಕ್ಕೂ ಬಂಧಿಸಲ್ಪಟ್ಟೆ ಹೇ ಭಗವಂತ. ಅದಕ್ಕಾಗಿ ನಾನು ನಿಮ್ಮ ಸಹಾಯ ಮಾಡಲು ಬಯಸಿದ್ದು. ಸಹಾಯವೇ? ಭಗವಂತ ಕಂಸನಿಗೆ ಸಹಾಯವೇ? ಹೇಗೆ? ನಿನ್ನ ಬಳಿ ಏನಾದರೂ ಮಾರ್ಗವಿದೆಯೇ? ನಿನ್ನ ಬಳಿ ಏನಾದರೂ ನನ್ನ ಸಮಸ್ಯೆಗೆ ಒಂದು ಪರಿಹಾರವಿದೆಯೇ? ಭಗವಂತ, ನಿಮ್ಮ ಸಮಸ್ಯೆಗೆ ಕೇವಲ ಒಂದೇ ಪರಿಹಾರವಿದೆ, ಮತ್ತು ಅದು ನನ್ನ ಪಿತಾಶ್ರೀ ಮಹಾರಾಜ ಜರಾಸಂಧ. ಮಹಾರಾಜ ಜರಾಸಂಧ? ನನ್ನ ಸಮಸ್ಯೆಗೆ ಎಂತ ದಿಟ್ಟ ಪರಿಹಾರ! ನೀನಂತೂ ಜೀವಂತವಾಗಿರಬೇಕಿತ್ತು. ಅಸ್ತಿ, ನೀನು ಯಾವ ಅಪರಾಧ ಮಾಡಿದೆಯೋ ಅದರ ಶಿಕ್ಷೆ ಈಗ ಪೂರ್ತಿಯಾಯಿತು. ಈಗ ಸಮಯ ಬಂದಾಗಿದೆ. ನನ್ನ ಮೃತ ಪತ್ನಿ ಅಸ್ಥಿಯು ಜೀವಂತವಾಗಲು. ಓಂ ಕಂಸಾಯ ನಮಃ. ಭಗವಂತ, ನನ್ನ ಪ್ರಿಯ ಪತ್ನಿ ಅಸ್ಥಿ, ನಿನ್ನೆಯ ಹೃದಯದಲ್ಲಿ ನನ್ನ ಬಗ್ಗೆ ಸ್ವಲ್ಪವಾದರೂ ಪರಿವರ್ತನೆ ಆಗಿರುವುದೇ? ಹಾ ಭಗವಂತ, ಹಾಗಾಗಿಯೇ ನಾನು ನಿಮಗೆ ಸಹಾಯ ಮಾಡ ಬಯಸಿದ್ದು. ನಾನು ಯಾರ ಹತ್ಯೆ ಮಾಡಿದೆನೋ ಆಕೆ ನನ್ನ ಸಹಾಯ ಮಾಡ ಬಯಸುವುದೇ? ಏಕೆ? ಭಗವಂತ, ನೀವು ಮಾಡಿದ್ದೆಲ್ಲ ಸರಿಯಾಗೇ ಇತ್ತು ಭಗವಂತ. ಯಾವ ಮಾತು ನನಗೆ ಜೀವಂತವಿದ್ದಾಗ ಅರ್ಥವಾಗಲಿಲ್ಲವೋ ಆ ಮಾತು ನನ್ನ ಮೃತ್ಯುವಿನ ನಂತರ ಅರ್ಥವಾಯಿತು. ನನ್ನದು ಒಂದೇ ಧರ್ಮ, ನಿಮ್ಮ ಸೇವೆ ಮಾಡುವುದು. ಮತ್ತೆ ನನ್ನ ಸೇವೆಗೆ ಒಂದೇ ಸಾರ್ಥಕತೆ ಇದೆ, ನಿಮ್ಮ ಪ್ರಸನ್ನತೆ. ಅದಕ್ಕಾಗಿ ಭಗವಂತ ನಾನು ನಿಮಗೆ ಸಹಾಯ ಮಾಡ ಬಯಸಿದ್ದು. ಮತ್ತು ನಾನು ಹೇಳುತ್ತಿದ್ದೇನೆ, ನಿಮ್ಮ ಚಿಂತೆಗಳು ಮತ್ತೆ ಸಮಸ್ಯೆಗೆಲ್ಲ ಒಂದೇ ಪರಿಹಾರವಿದೆ, ಮತ್ತು ಅದು ನನ್ನ ಪಿತಾಶ್ರೀ ಮಹಾರಾಜ ಜರಾಸಂಧ. ಮಹಾರಾಜ ಜರಾಸಂಧರಿಗೆ ಜೈ! 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 ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾಪ್ರಚಂಡನು ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮಹಾರಾಜ ಜರಾಸಂಧರಿಗೆ ಮನ ಬಹು ಖುಷಿಗೊಂಡಿದೆ. ನಾರಾಯಣ ನಾರಾಯಣ, ಇದ್ಯಾವ ಅಸುರಿ ಮಾಯೆ ಪ್ರಭು? ಜರಾಸಂಧನ ಈ ಶರೀರ ಇಬ್ಬಾಗವಾಗಿ ವಿಭಜನೆಗೊಂಡರೂ ಪುನಃ ಒಂದಾಯಿತಲ್ಲ? ದೇವರ್ಷಿ, ಇದು ಯಾವುದೇ ಅಸುರಿ ಮಾಯೆಯಲ್ಲ, ಬದಲಾಗಿ ಜರಾಸಂಧನ ನೈಸರ್ಗಿಕ ಶಕ್ತಿ.
ಅದವನಿಗೆ ಜನ್ಮದ ಜೊತೆಗೆ ದೊರೆತಂತದ್ದು. ಆದರೆ ಪ್ರಭು, ಒಬ್ಬ ಅಸುರನಿಗೆ ಇಂಥ ಅಸಾಧಾರಣ ಶಕ್ತಿ ಹೇಗೆ ಪ್ರಾಪ್ತವಾಗುತ್ತದೆ? ದೇವಿ, ಜರಾಸಂಧನ ಜನ್ಮವೇ ಒಂದು ಅಸಾಧಾರಣ ಘಟನೆ. ಏಕೆಂದರೆ ಅವನ ಜನ್ಮ ಒಂದೇ ಅಲ್ಲ, ಬದಲಾಗಿ 2 ಮಾತೆಯರ ಉದರದಿಂದ 2 ಭಿನ್ನ ಭಿನ್ನ ಭಾಗವಾಗಿ ಆಗಿದ್ದು. ಮತ್ತವನ ತಂದೆ ಬೃಹದ್ರುತನು ಅವನನ್ನು ಮೃತ ಎಂದುಕೊಂಡು ವನದಲ್ಲೇ ತ್ಯಜಿಸಿದ್ದನು. ನಾರಾಯಣ ನಾರಾಯಣ. ಅದರ ನಂತರ ಏನಾಯಿತು ಪ್ರಭು? ದೇವರ್ಷಿ, ಆ ವನದಲ್ಲಿ ಜರ ಹೆಸರಿನ ರಾಕ್ಷಸಿ ಇದ್ದಳು. ಅವಳು ತನ್ನ ಶಕ್ತಿಯಿಂದ ಜರಾಸಂಧನ 2 ಭಾಗವನ್ನು ಒಟ್ಟಾಗಿ ಸೇರಿಸಿ ಅವನನ್ನು ಜೀವಂತ ಮಾಡಿದ್ದಳು. ಹಾಗಾಗಿಯೇ ಜರಾಸಂಧನ ಬಳಿ ಈ ಶಕ್ತಿ ಇದೆ. ಅವನ ಶರೀರವು ವಿಭಕ್ತವಾಗುವ ನಂತರವೂ ಅದನ್ನಾತ ಪುನಃ ಜೋಡಿಸುತ್ತಾನೆ. ಪಿತಾತುಲ್ಯ ಭಗವಂತ ಕಂಸನ ಮಾವನವರು ಮಹಾರಾಜ ಜರಾಸಂಧ. ಈಗ ಹೀಗಾಗುವುದಿಲ್ಲ ತಾನೆ? ನೀನು ಅವರನ್ನು ಇಲ್ಲಿಗೆ ಬರಲು ಹೇಳುತ್ತಿರುವುದು ಇಲ್ಲಿ ನಿನ್ನ ಪಿತಾಶ್ರೀಯಿಂದ ನನಗೆ ಶಿಕ್ಷೆ ಕೊಡಿಸಲೆಂದೇ? ಇಲ್ಲ ಇಲ್ಲ ಭಗವಂತ, ಅಂತಹ ಯಾವ ವಿಚಾರವಿಲ್ಲ. ನನಗೆ ಕೇವಲ ಇಷ್ಟೇ ತಿಳಿದಿದೆ. ಹೇಗೆ ನಿಮ್ಮ ಬಳಿ ಸಮಸ್ತ ಅಸುರ ಯೋಧರು, ಅಸುರ ಬಲವಿದೆಯೋ, ಮತ್ತು ಅದೇ ರೀತಿ ನನ್ನ ಪಿತಾಶ್ರೀಯು ಸಮಸ್ತ ಅಸುರ ಶಕ್ತಿಗಳ ಜ್ಞಾತರು. ಮತ್ತು ನೀವಿಬ್ಬರು ಸೇರಿಕೊಂಡು ಬ್ರಹ್ಮಾಂಡದ ಯಾವುದೇ ಶಕ್ತಿಯನ್ನು ಪರಾಜಿತಗೊಳಿಸುವಿರಿ. ಯಾವುದೇ ಸಮಸ್ಯೆಗೂ ಉತ್ತರ ಹುಡುಕಬಹುದು. ಅದು ವಿಷ್ಣುವಿನ ಅವತಾರವಾದರೂ ಸರಿ, ಆ ಚಿಕ್ಕ ಬಾಲಕನ ರಹಸ್ಯವಾದರೂ ಸರಿ. ಸತ್ಯವಿದು ಸಾವಿನ ನಂತರ ಸ್ತ್ರೀಗೆ ಬುದ್ಧಿ ಬರುತ್ತದೆ. ನಾನು ಹಿಂದೆ ನನ್ನ ಮಾವನವರಾದ ಮಹಾರಾಜ ಜರಾಸಂಧನಿಗೆ ಆಮಂತ್ರಣ ಕಳುಹಿಸುವೆ. ನಡಿ. ಭಗವಂತ, ನಿಮಗೆ ಅನ್ನಿಸುತ್ತಿಲ್ಲವೇ ಪಿತಾಶ್ರೀಯ ಸ್ವಾಗತ ಅವರ 2 ಪುತ್ರಿಯರಿಂದಾದರೆ ಅವರಿಗೆ ಹೆಚ್ಚು ಸಂತೋಷವಾಗುವುದು? ಸೋದರಿ ಪ್ರೇಮ ಪ್ರಾಪ್ತಿ, ನೀನೀಗ ಬಯಸುವೆ ನಿನ್ನ ಆ ಸೋದರಿ ನಿನ್ನ ಜೊತೆ ಇಲ್ಲಿ ಇರಬೇಕೆಂದು. ಏವಮಸ್ತು, ಹಾಗೆಯೇ ಆಗಲಿ. ನನ್ನ ಪ್ರಿಯ ಪತ್ನಿ ಅಸ್ಥಿಯ ಇಷ್ಟು ಇಚ್ಛೆಯನ್ನು ನಾನು ಪೂರ್ಣ ಮಾಡಲೇಬೇಕಲ್ಲ? ಭಗವಂತ. ಗುರುದೇವ, ಈಗ ಕಂಸ ಕೇವಲ ಮಥುರಾಗಷ್ಟೇ ಸೀಮಿತ. ನನ್ನವನ್ನ ಅಷ್ಟಕ್ಕೆ ಸೀಮಿತ ಮಾಡಿ ಬಂಧಿಸಿದೀನಿ ಗುರುದೇವ. ಇನ್ನು ಅವನು ಯಾವತ್ತೂ ಮಥುರೆಯನ್ನ ದಾಟೋದಿಕ್ಕಾಗೋದಿಲ್ಲ ಗುರುದೇವ. ಹಾ ಕೃಷ್ಣ, ಈ ಕಾರ್ಯ ಕೇವಲ ನೀನಷ್ಟೇ ಮಾಡಬಹುದಿತ್ತು. ಎಲ್ಲವನ್ನು ನಾಶ ಮಾಡುವಂತ ಒಂದು ಚಕ್ರವಾಕವನ್ನು ನೀನು ಒಂದು ಸೀಮೆಯಲ್ಲಿ ಬಂಧಿಸಿರುವೆ. ಗುರುದೇವ, ನನ್ಗಂತೂ ಕೇವಲ ಒಂದ್ ವಿಷಯ ಖುಷಿಯಾಗಿದೆ. ಕಂಸ ಇನ್ಯಾವತ್ತೂ ಕೂಡ ನಮ್ಮ ಅಪ್ಪ ಅಮ್ಮ ಮತ್ತೆ ವೃಂದಾವನ ಜನರಿಗೆ ಕಷ್ಟ ಕೊಡೋದಿಕ್ಕಂತೂ ಆಗೋದಿಲ್ಲ. ಈಗ ಎಲ್ರಿಗೂ ಅವನ ಅತ್ಯಾಚಾರದಿಂದ ಮುಕ್ತಿ ಸಿಕ್ಬಿಡತ್ತೆ. ಇಲ್ಲ ಕೃಷ್ಣ, ಕಂಸ ಇಷ್ಟು ಸುಲಭವಾಗಿ ತನ್ನ ಪರಾಜಯವನ್ನು ಸ್ವೀಕಾರ ಮಾಡುವಾತನೇ ಅಲ್ಲ. ನನಗೀಗ ತಿಳಿದಂತೆ ಆತ ದ್ವಿಗುಣ ಬಲದಿಂದ ಮರಳಿ ಹೋರಾಡಲಿದ್ದಾನೆ. ಆತ ಏನಾದರೊಂದು ಅಂಥ ಮಾರ್ಗ ಅವಶ್ಯ ಹುಡುಕುವ, ಅದರಿಂದ ನಮ್ಮ ಸಮಸ್ಯೆ ವೃದ್ಧಿಸಲಿದೆ. ಭಗವತಿ ಬಲಶಾಲಿ ಮಹಾರಾಜ ಜರಾಸಂಧನಿಗೆ ಜೈ. ಮಹಾರಾಜ, ನಾವು ಭಗವಂತ ಕಂಸನ ದೂತರು. ಅವರ ಸಂದೇಶ ಏನಂದೆ? ಭಗವಂತ ಕಂಸ, ಅಳಿಯ ಕಂಸ ಈಗ ಭಗವಂತನಾಗಿಹನೆ. ಮನ ಬಹು ಖುಷಿಗೊಂಡಿದೆ. ನಿಮ್ಮ ಭಗವಂತನಿಗೆ ಜರಾಸಂಧನ ಆಶೀರ್ವಾದ. ಮಹಾರಾಜ, ಭಗವಂತ ಕಂಸರು ನಿಮ್ಮನ್ನು ತತ್ಕಾಲ ಮಥುರೆಗೆ ಕರೆದಿದ್ದಾರೆ. ನಿಮ್ಮ ಕಂಸನಿಗೆ ಇಷ್ಟೊಂದು ದುಸ್ಸಾಹಸ? ಅವನ ಸಂರಕ್ಷಕ ಪಿತಾತುಲ್ಯ ಜರಾಸಂಧನಿಗೆ ಆದೇಶಿಸುವನೇ. ಆತನೇಕೆ ಬರಲಿಲ್ಲ? ಆತ ಸ್ವಯಂ ಏಕೆ ಬರಲಿಲ್ಲ? ಅವರು ಬರೋಕ್ಕಾಗಲ್ಲ ಮಹಾರಾಜ. ಅಷ್ಟೊಂದು ದೊಡ್ಡ ಭಗವಂತನಾದನೇ ಆತ. ಮನ ಬಹು ಕೋಪಗೊಂಡಿದೆ.
ಹೋಗಿ ಹೇಳಿ ನಿಮ್ಮ ಮೂರ್ಖ, ಅಹಂಕಾರಿ ಮತ್ತು ನನ್ನ ಹೆಜ್ಜೆ ಅನುಸರಿಸಬೇಕಾದ ಆ ಭಗವಂತ ಕಂಸನಿಗೆ ಈ ಜರಾಸಂಧ ಇಂದಿಗೂ ಕೇವಲ ಆದೇಶ ನೀಡುತ್ತಾನೆ, ಯಾರಿಂದಲೂ ಆದೇಶವನ್ನು ಪಡೆಯಲಾರ. ಮತ್ತೆ ಈಗ ನಿಜವಾಗಿಯೂ ಆತ ಭಗವಂತನಾಗಿರಬೇಕು ಅಂದ್ರೆ ನೀವು ಹೋಗಿ ಹೇಳಿ ಅವನಿಗೆ, ಆತ ಎಲ್ಲರಿಗೂ ಮೊದಲು ನನ್ನ ಆಶೀರ್ವಾದ ಪಡೆಯಲಿ. ಮಹಾರಾಜ, ಭಗವಂತ ಕಂಸರು ಇದನ್ನೇ ಬಯಸಿದ್ದು. ಆದರೆ ಭಗವಂತನಿಗೆ ತನ್ನ ಮಾವನನ್ನು ನೋಡುವುದಕ್ಕೆ ನಾಚಿಕೆಯೇನು? ಇಲ್ಲ ಮಹಾರಾಜ, ಯಾರೋ ಮೋಸದಿಂದ ಅವರ ಶಕ್ತಿನ ಮಥುರೆಯ ಸೀಮೆಯಲ್ಲಿ ಬಂಧಿಸಿದ್ದಾರೆ ಮಹಾರಾಜ. ಹಾ ಮಹಾರಾಜ, ಭಗವಂತ ಕಂಸ ಮಥುರೆಯ ಸಮಸ್ತ ಸೀಮೆಯ ಹೊರಗೆ ಬರೋಕಾಗೋದಿಲ್ಲ ಮಹಾರಾಜ. ಮೂರ್ಖರೇ, ಮೊದಲೇ ಹೇಳಬೇಕಿತ್ತು ತಾನೆ. ಅಲ್ಲಿಗೆ ನಿಮ್ಮ ಭಗವಂತ ಕಂಸನ ಬಳಿ ಹೋಗಲೇಬೇಕು. ಯಾಕೆಂದರೆ ಮಗನಿಗೂ ಹೆಚ್ಚು ಅಳಿಯ. ನಾನು ಬರುತ್ತಿದ್ದೇನೆ ಅಳಿಯ ಕಂಸ. ನಿನ್ನನ್ನು ಭೇಟಿಯಾಗಿ ಮನ ಬಹು ಖುಷಿಯಲ್ಲಿ ತೇಲಲಿದೆ.